ಈಗ ಮತ್ತೊಂದು ಕಡೆ ಈಗ ಮೈತ್ರಿ ಏನೋ ಆಯ್ತು ಆದ್ರೆ ಕ್ಷೇತ್ರಗಳ ಹಂಚಿಕೆ ವಿಚಾರದಲ್ಲಿ ಹಾಲು ಜೇನು ಹಾಲು ಎಷ್ಟು ಬೆರೆಸ್ಬೇಕು ಜೇನು ಎಷ್ಟು ಬೆರೆಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಿರಿ. ಆಗಿದೆ. ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದಾರೆ. ಅವರು ಎಲ್ಲರೂ ಹೇಳೋದೊಂದೇ, ಈಗ ದೇವೇಗೌಡರಂತವ್ರು ನೋಡಿದಿರಲ್ಲ ಅವ್ರ ಇತಿಹಾಸದಲ್ಲಿ ಹೇಗೆ ಮೋದಿ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ. ಒಂಥರ ದೇವರ ಆಶೀರ್ವಾದ ಇರುವಂತ ಒಬ್ಬ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ, ಈಶ್ವರನ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ನಮ್ದು ಎಷ್ಟೇ ಸೀಟ್ ಕೊಡ್ಲಿ ನಾವು ಸೀಟ್ ಮೇಲೆ ನಾವು ಫೈಟ್ ಮಾಡಲ್ಲ. ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು, ಅದೇ ನನ್ನ ಕನಸು. ಆ ಕನಸನ್ನ ನೆನ್ಸ್ ಮಾಡ್ತೀನಿ ಅಂತ ನಾನು ಅಶ್ವಥ್ ನಾರಾಯಣ ಅವರು ಅವ್ರ ಮನೆಗೆ ಹೋಗಿ 1 ಗಂಟೆ ಕೂತ್ ಮಾತಾಡಿದಾಗ ಅವ್ರು ಒಂದೇ ಹೇಳಿದ್ದು, ನಾನು ಈ ಕಣ್ಣಲ್ಲಿ ಮತ್ತೆ ಈ ಮೋದಿಯವರು ಪ್ರಧಾನಿ ಆಗ್ಬೇಕು, ಅದನ್ನ ನೋಡ್ಬೇಕು ನಾನು ಅನ್ನೋ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಈ ಮಂಡ್ಯ ಕ್ಷೇತ್ರದಿಂದ ಒಂದಷ್ಟು ಅಭಿಮಾನಿಗಳು ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ನಿಂತ್ಕೋತಾರೆ ಅಂದ್ರೆ ಓಕೆ, ಬಿಜೆಪಿಯಿಂದ ನೋಡಿ, ಇನ್ನೂ ಸೀಟ್ ಹಂಚಿಕೆ ಎಲ್ಲಿ ಏನೂ ಆಗಿಲ್ಲ. JDSಗೆ ಎಲ್ಲೇ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರು. ನನಗನ್ಸ್ತತೆ ಈ ಇನ್ನೊಂದು 15-20 ದಿನದಲ್ಲಿ ನಾವು ಮತ್ತು JDS ಒಟ್ಟೊಟ್ಟಿಗೆ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀರಿ, ಕಾರ್ಯಕರ್ತರನ್ನ ಜೋಡಣೋ ಅಂತ ಕೆಲಸವನ್ನ ಮಾಡ್ತೀರಿ. JDSಗೆ ಎಲ್ಲೆಲ್ಲಿ ಸೀಟು ಕೊಡ್ತಾರೋ ಅದೆಲ್ಲವನ್ನ ಗೆಲ್ಸೋಂತ ಜವಾಬ್ದಾರಿ ಬಿಜೆಪಿ ಮೇಲಿದೆ. ಬಿಜೆಪಿಗೆ ಎಲ್ಲೆಲ್ಲಿ ಸೀಟ್ ಕೊಡ್ತಾರೋ ಅದನ್ನ ಗೆಲ್ಸುವಂತ ಜವಾಬ್ದಾರಿ JDS ಮೇಲಿದೆ. ಅದರಿಂದ ಇಲ್ಲಿ ಈ ಮೊದಲು ಕಾಂಗ್ರೆಸ್ JDS ಹೊಂದಾಣಿಕೆ ಮನಸ್ಸು ಪೂರ್ತಿ ಆಗಿರಲಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ದಿನ ಕೀಟ್ಲೆ ಕೀಳ್ತಾನೇ ಇರೋರಲ್ಲಿ, ಕುಮಾರಸ್ವಾಮಿನ ಕಂಡ್ರೆ ದಿನಾ ಕೀಟ್ಲೆ ಕೀಳೋರು. ನಮ್ದಂಗಲ್ಲ, ನಮ್ಮ ಮನಸ್ಸು ಒಂದಾಗಿದೆ, ಪಾರ್ಟಿ ಅಲ್ಲ ಮನಸ್ಸು ಒಂದಾಗಿದೆ, ಪಾರ್ಟಿನೂ ಒಂದಾಗಿದೆ. ನಮ್ಮ ಕಾರ್ಯಕರ್ತರು ಕೂಡ ಒಟ್ಟಿಗೆ ಕೆಲಸ ಮಾಡ್ತೀರಿ. ಅಣ್ಣ ತಮ್ಮಂದಿರ ರೀತಿ, ಅಣ್ಣ ತಮ್ಮಂದಿರ ಆ ಜೋಡೆತ್ತಲ್ಲ, ಅದು ಡೂಪ್ಲಿಕೇಟ್ ಜೋಡೆತ್ತು. ಯಾವುದು ಹಿಂದೆ ಕೈ ಎತ್ತಿದ್ರಲ್ಲ ಮಂಡ್ಯದಲ್ಲಿ, ಹಿಂಗೆ ಕುಮಾರಸ್ವಾಮಿ ಎತ್ತಿಲ್ಲ ಕೈ, ಅವ್ರೆತ್ತಿ ಹಿಡ್ಕೊಂಡವ್ರು ಯಾರು, DK ಶಿವಕುಮಾರ್ ಎತ್ತೆತ್ತಿ ಕೈ ಹಿಡಿಯೋರು. ಅವ್ರು ಯಾರ್ಯಾರು ಕೈ ಎತ್ತಿ ಹಿಡಿದಿದ್ರು ಎಲ್ಲರೂ ಪಾಪ ಗಾಳಿ ಪಟ್ಟದ್ರ ಸೂತ್ರ ಇಲ್ದಂಗೆ ಎಲ್ಲರೂ ಓಡೋಗ್ಬಿಟ್ಟವ್ರು. ಹೀಗೆ ನಮ್ದು ಕೈ ಎತ್ತೋ ಜೋಡೆತ್ತಲ್ಲ, ನಮ್ದು ಅಣ್ಣ ತಮ್ಮಂದರ ರೀತಿ ನಾವು ಮತ್ತು JDS ಅವರು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ಮಾಡಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡ್ತೀರಿ. ಮುಂದೆ ಬರೋದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮೋದಿನೇ ಪ್ರಧಾನಮಂತ್ರಿ. ಅದನ್ನ ತಪ್ಸಕ್ಕೆ ಈ ಕಾಂಗ್ರೆಸ್ಸಿನ ಈ ಚೇಲಾಗಳ ಕೈಲಿ, ಕಾಂಗ್ರೆಸ್ಸಿನ ಬಾಯಿ ಬಡಕರ ಕೈಲಿ ಸಾಧ್ಯನೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.